ಮಾನ್ಯ ಉಮಾ ಪ್ರಸಾದ್ ಜಿರವರು ಆಗಮಿಸಿದ್ದಾರೆ. ಅವರಿಗೆ ತಂಜಿಬುಲ್ ಮುಸ್ಲಿಂ ಫಂಡ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಡಿಎಸ್ಪಿ ಶ್ರೀಯುತ ಶರಣ ಬಸವೇಶ್ವರಜಿರವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ತಂಜಿಂಬದಿಂದ ಸ್ವಾಗತವನ್ನು ಕೋರುತ್ತೇವೆ. ಮತ್ತು ಇನ್ಸ್ಪೆಕ್ಟರ್ ಚೌಬೆ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಂಜಿಮುಲ್ ಮುಸ್ಲಿಂ ಫಂಡ್ ಅಸೋಸಿಯೇಷನ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ, ನಮ್ಮ ದಾವಣಗೆರೆ ಜಿಲ್ಲೆಯ ನಗರದಲ್ಲಿ ಅತಿ ಹೆಚ್ಚಿನ ಬಂದೋಬಸ್ತ್ ನೀಡಿ ಸುರಕ್ಷತೆಗಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಈ ಅಧಿಕಾರಿಗಳಿಗೆ ತಂಜಿಮುಲ್ ಮುಸ್ಲಿಂ ಫಂಡ್ನ ಅಧ್ಯಕ್ಷರು ಸನ್ಮಾನಿಸಬೇಕೆಂದು ಅವರಲ್ಲಿ ಕೋರಿಕೊಳ್ಳುತ್ತೇನೆ. ಈಗ ಈ ಒಂದು ಹಬ್ಬಕ್ಕಾಗಿ ಶುಭಾಶಯ ಕೋರಬೇಕೆಂದು ಮಾನ್ಯ ಉಮಾ ಪ್ರಸಾದ್ ಜಿ ಅವರಲ್ಲಿ ಕೋರಿಕೊಳ್ಳುತ್ತೇನೆ. ನಮಸ್ಕಾರ. ಎಲ್ಲರಿಗೂ ಕೂಡ ಈದ್ ಮುಬಾರಕ್ನ ಶುಭಾಶಯಗಳು. ನೀವು ಸುಮಾರು 30 ದಿನಗಳಿಂದ ಉಪವಾಸ ಇಟ್ಟು ಈ ದಿವಸ ಉಪವಾಸವನ್ನ ಬಿಟ್ಟು ಹಬ್ಬವನ್ನ ತುಂಬಾ ಶಾಂತಿಯಿಂದ ಸೌಹಾರ್ದತೆಯಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಧನ್ಯವಾದಗಳು. ಯಾವಾಗಲೂ ಕೂಡ ನಮ್ಮ ದಾವಣಗೆರೆಯಲ್ಲಿ ನಾನು ನೋಡಿದಂಗೆ ನೀವೆಲ್ಲರೂ ಕೂಡ ಸಾಮರಸ್ಯದಿಂದ ಶಾಂತಿಯಿಂದ ಯಾವಾಗಲೂ ಕೂಡ ಇರ್ಲಿಕ್ಕೆ ಇಷ್ಟಪಡ್ತೇವೆ. ಈ ದಿವಸ ನಾವು ಪ್ರಾಫೆಟ್ ಮೊಹಮ್ಮದ್ ಅವ್ರದ್ದು ಬರ್ಡೇ ಅಂತೀವಿ, ಅಂದ್ರೆ ನಿಮ್ಮೆಲ್ಲರಿಗೆ ಕೂಡ ಪವಿತ್ರವಾದ ದಿನ. ಹಾಗಾಗಿ ನಾನು ನಿಮ್ಮೆಲ್ಲರಿಗೆ ಹೇಳೋದೇನಂದ್ರೆ, ನಾವು ಇಷ್ಟು ದಿವಸ ಏನು 30 ಡೇಸ್ ಉಪವಾಸ ಮಾಡಿದೀವಿ. ಇನ್ನು ನೆಕ್ಸ್ಟ್ ನಮ್ಮಲ್ಲಿರುವಂತಹ ಕೆಟ್ಟದನ್ನ ಬಿಟ್ಟು ಒಳ್ಳೆದನ್ನ ಫಾಲೋ ಮಾಡಬೇಕು. ಬೇರೆಯವ್ರಿಗೆ ಕೂಡ ಕೆಟ್ಟದನ್ನ ಮಾಡಬಾರ್ದು. ಕುರಾನಲ್ಲಿ ಹೇಳಿರೋದು ಕೂಡ ಅದೇ ಇರ್ತದೆ. ಹಾಗಾಗಿ ನಾವು ಜಸ್ಟ್ ಎಲ್ಲರೂ ಉಪವಾಸ ಮಾಡ್ತಾರೆಪ್ಪ, ನಾವು ಉಪವಾಸ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಫಿಸಿಕಲ್ ಆಗಿ ಉಪವಾಸ ಅಷ್ಟೇ ಮಾಡದೆ, ಏನು ಪ್ರಾಫೆಟ್ ಮೊಹಮ್ಮದ್ ಅವ್ರು ಹೇಳ್ತಾರೆ ಅಥವಾ ಕುರಾನ್ ಅಲ್ಲಿ ಇದೆ ಅದನ್ನ ನೀವು ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು ಅನ್ನೋದು ನನ್ನ ಮನವಿ. ಸೊ ಆ ಒಂದು ಪ್ರಿನ್ಸಿಪಲ್ಸ್ ತತ್ವವನ್ನ ಯಾರು ಕೂಡ ಶಾಂತಿ ಕದಡಿ ಅಂತ ಹೇಳಿಲ್ಲ, ಯಾರು ಕೂಡ ಅಹಿಂಸೆಯನ್ನ ಫಾಲೋ ಮಾಡಬೇಕು ಅಂತಾನೆ ಕೂಡ ಎಲ್ಲಾ ಕಡೆ ಹೇಳಿದೆ. ಹಾಗಾಗಿ ಇಲ್ಲಿ ತುಂಬಾ ಯುವಕರು ಬಂದಿದ್ದೀರಾ. ನಿಮ್ಮೆಲ್ಲರಲ್ಲಿ ನಮ್ಮ ಮನವಿ ಏನಂತ ಹೇಳಿದ್ರೆ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಪ್ರೇಯರ್ಸ್ ಎವ್ರಿ ಫ್ರೈಡೇ ಪ್ರೇಯರ್ಸ್ ಮಾಡ್ತೀರಾ, ಎವ್ರಿ ಡೇ ಪ್ರೇಯರ್ಸ್ ಮಾಡ್ತೀರಾ, ಸ್ಪೆಷಲ್ ಸ್ಪೀಚ್ ಕೂಡ ಮಾಡ್ತಾರೆ. ನಮ್ಮ ಯುವಕರು ಹೆಚ್ಚು ಹೆಚ್ಚು ಶಿಕ್ಷಣವನ್ನ ಪಡಿಬೇಕು ಅನ್ನೋದು ನಮ್ಮ ಅಭಿಲಾಷೆ. ಅದ್ರ ಜೊತೆಗೆ ಅವರು ಒಳ್ಳೆ ಶಿಕ್ಷಣದ ಜೊತೆಗೆ ಒಳ್ಳೊಳ್ಳೆ ಕೆಲಸಕ್ಕೆ ಹೋದ್ರೆ ಇನ್ನೂ ನಮ್ಮ ಅಭಿವೃದ್ಧಿ ಚೆನ್ನಾಗಿ ಆಗ್ತದೆ. ನಮ್ಮ ಎಲ್ಲ ರೀತಿಯಿಂದ ಓವರ್ ಆಲ್ ಡೆವಲಪ್ಮೆಂಟ್ ಕೂಡ ಆಗ್ತದೆ ಅಂತ ನಮ್ಮ ಭಾವನೆ. ಅದ್ರ ಜೊತೆಗೆ ಕೆಲವರಲ್ಲಿ ಏನೋ ನಿಮ್ಗೆ ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು, ಗಾಂಜಾ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಅದರಿಂದನೇ ನಮ್ಗೆ ಬರ್ತಾ ಇರುವಂತಹ ಬೇರೆಯ ಸಮಸ್ಯೆಗಳಾಗ್ತಾ ಇದೆ. ಸೊ ಅದು ಕೂಡ ಆಗಬಾರ್ದು. ಹಾಗಾಗಿ ಇನ್ನು ಈ ದಿವಸ ಯಾರ್ಯಾರು ಎಲ್ಲ 30 ದಿವಸ ಉಪವಾಸ ಮಾಡ್ಕೊಂಡಿದ್ರಿ, ಏನೇನ್ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಅದನ್ನ ಬಿಟ್ರೆ ನಿಜವಾದ ರಂಜಾನ್ ಅಂತ ನನ್ಗೆ ಅನಿಸ್ತದೆ. ಸೊ ಅದು ನಿಮ್ಮಲ್ಲಿ ಆಗಬೇಕು. ಲಾಸ್ಟ್ ನಾವು 2024 ಗಣೇಶ ಹಬ್ಬದ ದಿವಸ ನೋಡಿದ್ವಿ. ಆಗ ಒಂದು ಸಮ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಒಂದು ಸಣ್ಣ ಘಟನೆ ಆಯ್ತು. ಬಟ್ ಇಮಿಡಿಯೇಟ್ ಆಗಿ ಎಲ್ಲ ಮುಸ್ಲಿಂ ನಾಯಕರು ಇನ್ಕ್ಲೂಡಿಂಗ್ ಯುವಕರು ತುಂಬಾ ಪೊಲೀಸ್ ಇಲಾಖೆಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ದಿವಸ ನಾನು ಅದಕ್ಕೂ ಕೂಡ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ನೀವೆಲ್ಲರೂ ಕೂಡ ಶಾಂತಿಯಿಂದ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ನಾವು ನೋಡ್ತಾ ಇರೋದು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಅದು ಏನ್ ಬರ್ತದೆ ಅದನ್ನ ಜಸ್ಟ್ ಫಾರ್ವರ್ಡ್ ಮಾಡೋದು. ಅದರಿಂದ ಮುಂದೆ ಆಗ್ತಾ ಇರೋ ಮೊನ್ನೆ ಆಗಿದ್ದು ಕೂಡ ಅದೇ ನಿಮ್ಮೆಲ್ಲರಿಗೆ ಕೂಡ ಗೊತ್ತಿದೆ. ಸೊ ಹಾಗಾಗಿ ಇಲ್ಲೆಲ್ಲ ಯುವಕರು ಸುಮ್ಮನೆ ಸೋಷಿಯಲ್ ಮೀಡಿಯಾನ ಜವಾಬ್ದಾರಿಯಿಂದ ಉಪಯೋಗಿಸ್ತೀವಿ. ಮೊಬೈಲ್ ಪ್ರತಿಯೊಬ್ಬರ ಹತ್ರ ಇದೆ, ಟೆಕ್ನಾಲಜಿ ಇದೆ, ಅದನ್ನ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ತಿಳ್ಕೊಳ್ಳಿ. ಸುಮ್ಮನೆ ಪ್ರಚೋದನಕಾರಿಯಾದ ಪೋಸ್ಟ್ ಹಾಕಿಬಿಟ್ಟಾಗ ನಿಮ್ಮ ಮೇಲೆ ಕೇಸ್ ಆಗ್ತದೆ ಅನ್ನೆಸೆಸರಿಯಾಗಿ. ನೆಕ್ಸ್ಟ್ ಕೆಲಸ ಸಿಗ್ಬೇಕಾದ್ರೆ ಅದು ಕೂಡ ನಿಮ್ಗೆ ಒಂದು ತೊಡಕು ಆಗುತ್ತೆ. ಹಾಗಾಗಿ ಅದನ್ನ ಏನು ಕೂಡ ಮಾಡಬಾರ್ದು. ಇಷ್ಟು ದಿವಸ ಯಾವ ರೀತಿ ಇದ್ರಿ ಅದೇ ರೀತಿ ಇರಬೇಕು. ನಿಮ್ಮಲ್ಲೇ ಯಾವುದೇ ರೀತಿ ಭಿನ್ನಾಭಿಪ್ರಾಯ, ಮೊದಲನೇದು ನಾವೆಲ್ಲ ಒಗ್ಗಟ್ಟಾಗಿದ್ರೆ ಅಷ್ಟೇ ಎಲ್ರ ಜೊತೆ ಚೆನ್ನಾಗಿ ಇರ್ಲಿಕ್ಕೆ ಆಗ್ತದೆ. ನಮ್ಮಲ್ಲೇ ಒಡಕುಗಳು ಬಿರುಕುಗಳು ಇದ್ರೆ ಜಾಸ್ತಿ ನಾವು ವೀಕ್ ಆಗ್ತಾ ಹೋಗ್ತೀವಿ.
ಸೊ ಈ ದಿವಸದ ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲರೂ ಕೂಡ ನಾವು ಖುಷಿಯಿಂದ ಒಟ್ಟಾಗಿ ಸೇರಿ ಮಾಡೋಣ. ಆ ಥರ ಏನೇ ಭಿನ್ನಾಭಿಪ್ರಾಯಗಳಿದ್ರು ನಿಮ್ಮಲ್ಲಿ ಇರ್ಬೋದು, ಅಥವಾ ನಿಮ್ಗೆ ಲಾಸ್ಟ್ ವೀಕ್ ಒಂದು 15 days ಬ್ಯಾಕ್ ನಿಮ್ಮ ಲೀಡರ್ಸ್ ಎಲ್ಲ ಬಂದಿದ್ರು, ಒಂದು ಸಣ್ಣ ಘಟನೆ ಆಯ್ತು, ಪೊಲೀಸರು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿದ್ರು. ನೀವು ಆ ಥರದ್ದೆಲ್ಲ ಕಾನೂನನ್ನ ಕೈ ತಗೊಳಕ್ಕಿಂತ ಮುಂಚೆ ನಿಮ್ಮ ಲೀಡರ್ಸ್ ಹತ್ರ ಹೇಳಿದ್ರೆ, ನಮ್ಮ ಹತ್ರ ಬಂದ್ರೆ ನಾವಿದೀವಿ, ಏನ್ ಸಮಸ್ಯೆ ಆಗ್ತಾ ಇರುತ್ತೆ ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಕ್ಕೆ ನಿಮ್ ಜೊತೆಗೆ ಯಾವಾಗ್ಲೂ ಕೂಡ ಇರ್ತೀವಿ. ಹಾಗಾಗಿ ನೀವು ಯಾವತ್ತೂ ಕೂಡ ಮಾರಲ್ ಪೊಲೀಸಿಂಗ್, ನೈತಿಕ ಪೊಲೀಸ್ಗಿರಿ ಮಾಡೋದಾಗ್ಲಿ, ಕಾನೂನನ್ನ ಕೈ ತಗೊಳ್ಳೋದಾಗ್ಲಿ ಮಾಡಬಾರ್ದು. ಅದ್ ಮಾಡಿದ್ರೆ ಪುನಃ ನಿಮ್ಮ ಮೇಲೆ ಕೇಸ್ ಆಗ್ತದೆ, ಕ್ರಿಮಿನಲ್ ಹಿಸ್ಟ್ರಿ ಕೂಡ ಬರುತ್ತೆ. ನಾವೆಲ್ಲರೂ ನಿಮ್ ಜೊತೆಗೆ ಯಾವಾಗ ಕೂಡ ಇದೀವಿ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಏನೇ ಸಮಸ್ಯೆ ಇದ್ರೆ 112 ಇದೆ. ಹೆಚ್ಚು ಸೈಬರ್ ಕ್ರೈಮ್ ರಿಲೇಟೆಡ್ ಫ್ರಾಡ್ಸ್ಗೆ ಕೂಡ ಎಜುಕೇಟೆಡ್ ಪೀಪಲ್ಸ್ ಬೀಳ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಏನು ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಇದೆ 1930, ಇನ್ ಕೇಸ್ ಏನಾದ್ರೂ ಗೊತ್ತಿಲ್ಲದೆ ನೀವು ಯಾವ್ದಾದ್ರೆ ಲಿಂಕ್ ಒತ್ತಿ ಅಥವಾ ಬೇರೆ OTP ಅನ್ನು ಕೊಟ್ಟು ಹಣ ನಿಮ್ಮಿಂದ ವರ್ಗಾವಣೆ ಆದಾಗ 1930ಗೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟ್ ಲಾಕ್ ಆಗ್ತದೆ. ಸೊ ಹಾಗಾಗಿ ಈ ದಿವಸ ಒಂದು ಪವಿತ್ರ ದಿನ, ನಮ್ಮನ್ನು ಕೂಡ ಇಲ್ಲಿ ಕರೆದು ನನಗೆ ಒಂದೆರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ರಂಜಾನ್ ಅಥವಾ ಈ ದಿವಸ ಏನಿದೆ ಅದನ್ನ ಜಸ್ಟ್ ಉಪವಾಸ ಮಾಡಿ ಪ್ರೇಯರ್ ಮಾಡಕ್ಕಷ್ಟೇ ಸೀಮಿತಗೊಳಿಸ್ಬೇಡಿ. ತುಂಬಾ ಒಳ್ಳೆಯದನ್ನ ಇಸ್ಲಾಂ ಧರ್ಮದಲ್ಲಿ ಹೇಳಿದ್ದಾರೆ. ಅದೆಲ್ಲವನ್ನ ಅಳವಡಿಸ್ಕೊಂಡ್ರೆ ಇನ್ನೂ ಹೆಚ್ಚು ನಾವೆಲ್ಲರೂ ಖುಷಿಯಿಂದ, ಸಂತೋಷದಿಂದ, ಸಹಕಾರದಿಂದ ಮಾಡಲಿಕ್ಕೆ ಆಗ್ತದೆ. ದಾವಣಗೆರೆ ಜಿಲ್ಲೆಗೆ ಇನ್ನೂ ಒಂದು ಒಳ್ಳೆ ಹೆಸರು ಬರ್ತದೆ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ವರಿಷ್ಠಾಧಿಕಾರಿಗೆ